ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಂದರೆ, ನಮ್ಮ ಮಲೆನಾಡಿನಲ್ಲಿ ಕೆಸುವಿನ ಸೊಪ್ಪು ಅಂತ ಹೇಳ್ತಾರೆ, ಕೆಸುವಿನ ಸಾಂಬಾರು. ಆ ಕೆಸುವು ಎಲ್ಲಿರುತ್ತಂತ ನಿಮಗೆ ತೋರ್ಸೋಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡೋಣ ಗಾಯ್ಸ್, ಸ್ಟಾರ್ಟ್. ಹಾಗೆ ಅಲ್ಲಿ ಹೋಗ್ತಾ ಒಂದು 4-5 ಜನ ವ್ಯಕ್ತಿ ಇದ್ದಾರೆ. ಡಾಗೇಶ್ ಅಂತ ಒಂದು 5 ಜನ ವ್ಯಕ್ತಿ ಇದ್ದಾರೆ, ಅಣ್ಣ ತಮ್ಮಂದಿರು. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇದ್ದಾರೆ. ಅವ್ರನ್ನೂ ಕೂಡ ತೋರಿಸ್ಕೊಂಡು ಹೋಗ್ತೀನಿ. ಹಾಗೆ ಗಾಯ್ಸ್ ಇಲ್ಲೇ ಬಂದೆ, ತೋರಿಸ್ತೀನಿ ಇವಾಗ. ಗಾಯ್ಸ್ ನಾನು ಆವಾಗಲೇ ಹೇಳಿದೆ ನೋಡಿ ಗಾಯ್ಸ್, ಇವರೇ ಡಾಗೇಶ್. ಇವ್ರ ಹೆಸ್ರೇನು? ನಿಮ್ಮ ಹೆಸ್ರೇನು ಸರ್? ಗಾಯ್ಸ್ ನೋಡಿ, ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹಾಕಿದೆ ಇವಳನ್ನೇ. ಯಾರ್ದದು ನಾಯಿ ಮರಿ? ನಂದು ಕೂಡ ತೊಗೊಂಡೋಗ್ತೀನಿ. ಗಾಯ್ಸ್ ಇಲ್ಲಿ ಇದು ಬೇಲಿ ಕಾಣ್ತಿದೆ. ಈ ಬೇಲಿನ ದಾಟಿ ತೋಟದೊಳಗೆ ಹೋಗಬೇಕು. ತೋಟದಲ್ಲಿ ನಿಮಗೆ ಕೆಸುವಿನ ಸೊಪ್ಪಿರುತ್ತೆ. ಅದನ್ನ ಕೊಯ್ದು ಹೇಗೆ ತಗೊಂಡೋಗ್ತಾರಂತ ತೋರಿಸ್ತೀನಿ. ಕಷ್ಟ ಇದೆ ಗಾಯ್ಸ್ ಬೇಲಿ ದಾಟಲಿಕ್ಕೆ. ಗಾಯ್ಸ್ ಹಾಗೆ ಇಲ್ಲೊಂದು ತಂಪು ಪಾನೀಯ, ಸಣ್ಣದೊಂದು ಕೆರೆ ಥರದಿದೆ, ಬಾವಿ. ಈ ನೀರು ಕುಡಿಲಿಕ್ಕೆಲ್ಲ ಅಷ್ಟು ಕೋಲ್ಡ್ ಇರುತ್ತೆ, ಐಸ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಓಕೆ ಗಾಯ್ಸ್, ಇವಾಗ ಕೆಸುವಿನ ಸೊಪ್ಪನ್ನ ಕುಯ್ಯೋಣ. ಒಂದೇ ಒಂದು ಕೆಸುವಿನ ಸೊಪ್ಪು ಕಾಣ್ತಿಲ್ಲ, ಎಲ್ಲ ಕುಯ್ದು ಎಲ್ಲ ಸಾರು ಮಾಡಿ ಮುಗಿಸಿದ್ರಂತ ಕಾಣುತ್ತೆ. ನೋಡೋಣ, ಇಲ್ಲೆಲ್ಲಾದ್ರೂ ಇದ್ರೆ ಇರ್ಬೋದು. ಅಲ್ಲೊಂದು ಪಾರಿವಾಳ ಹೋಗ್ತಿದೆ, ನಿಮಗೆ ಕಾಣ್ತಿದೇನೋ ಗೊತ್ತಿಲ್ಲ. ಹೋಯ್ತು ಗಾಯ್ಸ್. ಈ ಮಲೆನಾಡು ಸೈಡಲ್ಲಿ ಕೆಸುವಿನ ಸೊಪ್ಪು ಸಾಂಬಾರು ಮಾಡಿದರೆ ಅದ್ರ ಜೊತೆಗೆ ಅಕ್ಕಿ ರೊಟ್ಟಿ ಇದ್ರೆ ಉಂಟಲ್ಲ, ಭಾರಿ ಚಂದ ತಿನ್ನೋಕ್ಕೆ, ಅಷ್ಟು ಖುಷಿಯಾಗುತ್ತೆ. ಚಂದ ಜೀರಿಗೆ ಮೆಣಸನ್ನ ನುರಿದು ಅರ್ದು ಬೆಳ್ಳುಳ್ಳಿ ಜೊತೆ ಅರ್ದು ಆ ಸಾಂಬಾರಿಗೆ ಹಾಕಬೇಕು. ನಮ್ಮ ಅಮ್ಮ ಮತ್ತು ಅಜ್ಜಿ ಎಲ್ಲ ಮಾಡ್ತಾರೆ ಆ ಸಾಂಬಾರನ್ನ. ಸೊ ಇವತ್ತು ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ಹಾಗೆ ಕೆಸುವಿನ ಸೊಪ್ಪಿನ ಪಲ್ಯ ಮಾಡಬೇಕು. ತುಂಬ ದಿನ ಆಯಿತು ತಿಂದೆ. ಒಂದೇ ಒಂದು ಕೆಸು ಕಾಣ್ತಿಲ್ಲ ಮಾರ್ರೆ, ನೋಡೋಣ ಅಂದರೆ. ಗಾಯ್ಸ್ ಅಲ್ಲಿ ಕೆಸು ಕಾಣ್ತಿದೆ ನನಗೆ ಕೆಳಗಡೆ. ಇವಾಗ ಕೆಸು ಕುಯ್ತೀನಿ. ಕೆಸು ಕುಯ್ಬೇಕಾದ್ರೆ ಮುಂಚೆ 2 ಹಾಳೆನ ಕುಯ್ಬೇಕು. ಹಾಳೆ ಅಂದರೆ ಏನಂತ ತೋರಿಸ್ತೀನಿ ಇವಾಗ. ಹಾಳೆ ಅಂದರೆ ಅಲ್ಲಿ ಈ ಅಡಿಕೆ ಮರದ ಮೇಲೆ ತುದಿ ಇರುತ್ತೆ, ಕೊನೆ ಪಕ್ಕ. ಅದು ಕೆಳಗೆ ಬಿದ್ದ ಮೇಲೆ ಹಸಿ ಅಗಲ ಬೀಳುತ್ತೆ, ಒಣಗಿರುತ್ತೆ. ಹಾಳೆನೂ ಹುಡುಕ್ತಿದ್ದೀನಿ, ಹಾಳೆನೂ ಸಿಗ್ತಿಲ್ಲ. ಈ ಕಡೆ ಕೆಸು ಸಿಗ್ತಿಲ್ಲ. ಎಂಥ ಕತೆ ಮಾರ್ರೆ. 2 ಹಾಳೆ ಆಗಬೇಕು. ಅದು ಯಾಕಂತ ನಾನು ಹೇಳ್ತೀನಿ, ಹಾಳೆ ಏನಕ್ಕಂತ. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇದೆ. 2 ಹಸಿ ಹಾಳೆ ಆದರೆ ಚೆನ್ನಾಗಿರುತ್ತೆ. ಒಣಗಿದ ಹಾಳೆ ಆದರೆ ನಿಮಗೆ ಅಷ್ಟೊಂದು ಚೆನ್ನಾಗಿರಲ್ಲ, ಅಂದರೆ ತಿನ್ನಕ್ಕಲ್ಲ. ಹೇಳ್ತೀನಿ ಏನಕ್ಕಂತ. ಗಾಯ್ಸ್ ನೀವು ನೋಡ್ತಿದ್ದೀರಲ್ವ, ಕೆಸುವಿನ ಸೊಪ್ಪು ಅಂದರೆ ಇದೆ. ಇದನ್ನ ಕೊಯ್ದು ಕ್ಲೀನಾಗಿ ಸೊಪ್ಪನ್ನ ಕಟ್ ಮಾಡಬೇಕು. ಸಣ್ಣ ಸಣ್ಣ ತುಂಡಾಗಿ ಕಟ್ ಮಾಡಿ ಆಮೇಲೆ ಚೆನ್ನಾಗಿ ತೊಳೆದು ಸಾಂಬಾರು ಮಾಡಬೇಕು. ನಮ್ಮ ಅಮ್ಮ ಅಜ್ಜಿ ಎಲ್ಲ ಸಾಂಬಾರು ಮಾಡ್ತಾರೆ. ಇವತ್ತು ಕೆಸುವಿನ ಸೊಪ್ಪಿನ ಪಲ್ಯ ಮಾಡಿದೆ. ಒಂದೇನ ಬಿಟ್ಟಿದೆ, ಇಲ್ಲೊಂದಿದೆ, ಅಲ್ಲೆಲ್ಲೆಲ್ಲಿ ಒಂದೊಂದಿದೆ, ಇಲ್ಲೊಂದಿದೆ. ಇದು ಹಾಳಾಗಿದೆ, ಇಲ್ಲೊಂದು ಚೆನ್ನಾಗಿದೆ. ಇವತ್ತೆಲ್ಲ ಕುಯ್ಬೇಕು, ಕುಯ್ದು ಸಾಂಬಾರು ಮಾಡ್ಲಿಕ್ಕೆ ತಗೊಂಡೋಗ್ಬೇಕು. ಇಲ್ಲೊಂದಿದೆ. ನಿಮಗೆ ಕೆಸುವಿನ ಸೊಪ್ಪು ಇದೇ ಥರ ಒಂದು ಕಡೆ ರಾಶಿ ಇರ್ತೈತಿ, ಇವಾಗ ಎಲ್ಲ ಇಲ್ಲ. ಅಲ್ಲಲ್ಲೇ ಒಂದೊಂದಿದೆ, ನೀವು ನೋಡ್ತಿರ್ಬೋದು. ಗಾಯ್ಸ್ ಇಲ್ಲಿ 2 ಹಾಳೆ ಬಿದ್ದಿದೆ, ಹಸಿ ಹಾಳೆ. ನಾವು ಸುಮ್ಮನೆ ಅದೃಷ್ಟಕ್ಕೆ ಒಂದು ಸಿಕ್ತು. ಭಾರಿ ಹಸಿ ಅಂತ ಏನಿಲ್ಲ, ಕ್ಲೀನಾಗಿ
ಹುರ್ಕೋಬೇಕು. ಚೆನ್ನಾಗಿ ಕುಯ್ದು ಇದನ್ನು ಕೂಡ ಕ್ಲೀನಾಗಿ ಕುಯ್ಬೇಕು. ಕತ್ತಿನೂ ಹರಿಯಲ್ಲ ಮಾರ್ರೆ, ಕತ್ತಿ ಚಂದ ಮಸ್ತ್ ಇದೆ ಆದ್ರೂ ಹರಿತಿಲ್ಲ, ಬರ್ದಾಗೋಗಿದೆ ಕತ್ತಿ. ಈಗ ತೆಗಿಬೇಕು. ಈಗ ಅದ್ರ ಜೊತೆಗೆ ಹಿಂಗಾರದ ಹಾಳೆ ಅಂತ ಹೇಳ್ತಾರೆ, ಹಿಂಗಾರದ ಹಾಳೆ. ನಮಗೆ ಆ ಹಾಳೆ ಸಿಕ್ಕಿಲ್ಲ, ಸ್ವಾಗೆ ಹಾಳೆ, ಅದಕ್ಕೆ ಹಿಂಗಾರದ್ದು ಹಾಳೆ ಸಿಕ್ಕಿದೆ, ಹೊಂಬಾಳೆ ಅಂತ ಹೇಳ್ತಾರೆ ಇದಕ್ಕೆ. ಈಗ ಇದನ್ನು ತಗೊಂಡು ಕೆಸು ಕುಯ್ಯಕ್ಕೆ ಹೋಗೋಣ. ಹಾಳೆ ಹೊಂಬಾಳೆ ಎಲ್ಲ ತಗೊಂಡಾಯ್ತು, ಇವಾಗ ಡೈರೆಕ್ಟಾಗಿ ಕೆಸು ಕುಯ್ಯೋಣ. ಗೈಸ್ ನೋಡ್ತಿದ್ದೀರಲ್ವ, ಕೆಸುನ ಈಗ ಹಿಡ್ದು ಈಗ ಕಟ್ ಮಾಡಬೇಕು. ಹೀಗೆ ಒಂದೊಂದನ್ನೇ ಕಟ್ ಮಾಡಬೇಕು. ಕೆಸುನೇ ಇಲ್ಲ ಗೈಸ್, ಹಾಗಾಗಿ ಏನಾದರೂ ಒಂದು ಮಾಡಬೇಕಲ್ವಾ. ಹೀಗೆ ಸಿಗ್ಬೇಕು ನಿಮಗೆ. ಹೀಗೆ ಸಿಕ್ಕಿದ್ರೆ, ದಂಡು ಸಿಕ್ಕಿದ್ರೆ ಸಾಂಬಾರಿಗೆಲ್ಲ ಚೆನ್ನಾಗಾಗುತ್ತೆ. ಕಾಯಿಸಿ ಕೈಯಲ್ಲಿ ಕೀಳೋಷ್ಟೊತ್ತಿಗೆ ಸಂಜೆ ಆಗುತ್ತೆ, ಅದಕ್ಕೆ ಕತ್ತಿಲಿ ಕಟ್ ಮಾಡೋಣ. ಕೆಸುನೇ ಕಮ್ಮಿ ಆಗಿಬಿಟ್ಟಿದೆ ಗೈಸ್. ಎಲ್ಲ ಸಣ್ಣ ಸಣ್ಣ ಕೆಸು. ಒಂದೊಂದು ಕೈಯಲ್ಲಿ ಕೀಳಬೇಕಾಗುತ್ತೆ, ಮತ್ತಿರೋದೆಲ್ಲ ಕತ್ತಲ್ಲಿ ಕೊಯ್ದ್ರೆ ಆಯ್ತು. ಇವಾಗ ಇಷ್ಟು ಕುಯ್ದಿದ್ದೀನಿ, ಸಾಂಬಾರಿಗೆ ಎಷ್ಟು ಸಾಕಾಗಲ್ಲ, ಎಷ್ಟು ಬೇಕಾಗುತ್ತೆ ಅಂತ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ ಗೈಸ್. ಇಷ್ಟು ಕೊಯ್ದಿದ್ದೀನಿ, ಇವಾಗ ಹುಡುಕಿ ಕೊಯ್ದಿದ್ದೀನಿ. ಒಂದು ಸಾಂಬಾರಿಗೆ ಸಾಕಾಗುತ್ತೆ ಇದು, ಒಂದು ಸ್ವಲ್ಪ ಸಾಂಬಾರು ಮಾಡ್ಲಿಕ್ಕೆ ಸಾಕು. ಒಂದು 5 ರೊಟ್ಟಿ ಕೆಸುವಿನ ಸೊಪ್ಪಿನ ಪಲ್ಯ ಸಾಂಬಾರು ಮಾಡ್ಕೊಂಡು ತಿನ್ನಲಿಕ್ಕೆ ಸಾಕು ಇಷ್ಟು. ಇವಾಗ ಹಾಳೆಗೆ ಹೇಗೆ ಕಟ್ಟೋದು ಅಂತ ಹೇಳ್ಕೊಡ್ತೀನಿ. ಹಾಳೆ ಯಾಕಂತ ಅವಾಗ ಹೇಳಿದ್ದೆ, ಇವತ್ತು ತೋರಿಸ್ತೀನಿ ಹೇಗೆ ಅಂತ. ಗಾಯ್ಸ್ ಅವಾಗಲೇ ಹೇಳಿದ್ನಲ್ಲ ಹಾಳೆ ಯಾಕೆ ಬೇಕಂತ. ಕೆಸುವಿನ ಸೊಪ್ಪು ಏನಿದೆ ಇದ್ರ ಮೇಲೆ ಕ್ಲೀನಾಗಿ ಇಟ್ಬಿಟ್ಟು ಈ ಹೊಂಬಾಳೆನ ಇದ್ರ ಮೇಲೆ ಇಡಬೇಕು. ಹೀಗೆ ಯಾಕೋಸ್ಕರ ಅಂದರೆ ಇದು ಬಾಡಬಾರ್ದು ಅಂತ, ಬಾಡಿ ಹೋಗಬಾರ್ದು ಅಂತ ಅಷ್ಟೇ, ಬಿಟ್ಟರೆ ಮತ್ತೇನು ಏನಲ್ಲ. ಈಗ ಹಾಳೆನ ಕಟ್ಟಬೇಕು. ಈಗ ಹಗ್ಗನ ಕಟ್ಟಬೇಕು. ಸಿಗಬೇಕು. ಓಕೆ, ನಮ್ಮ ಕೆಸುವಿನ ಸೊಪ್ಪು ರೆಡಿಯಾಗಿದೆ ಮನೆಗೆ ತಗೊಂಡೋಗ್ಲಿಕ್ಕೆ. ಕತ್ತಿನಲ್ಲೆಲ್ಲರೂ ಹೀಗೆ ಸಕ್ಕಬೇಕು. ಹೀಗೆ ಸಕ್ಕಿ ಗಾಯ್ಸ್ ಫೈನಲ್ಲಿ ಕೆಸು ಕೊಯ್ದಾಯಿತು, ಅದನ್ನ ಹಾಳೆ ಕಟ್ಟಿ ಆಯಿತು. ಇವಾಗ ಮನೆಗೆ ತಗೊಂಡೋಗ್ತಿದ್ದೀನಿ. ಮನೆಗೆ ತಗೊಂಡೋಗ್ಬಿಟ್ಟು ಕೆಸುವಿನ ಸೊಪ್ಪಿನ ಪಲ್ಯ, ಅಕ್ಕಿ ರೊಟ್ಟಿ ಮಾಡಿಕೊಡೋಕೆ ಹೇಳಬೇಕು ಮನೇಲಿ ಅಮ್ಮನ ಹತ್ರ. ಅಮ್ಮನೂ ಮಾಡ್ತಾರೆ, ಅಜ್ಜಿನೂ ಕೂಡ ಮಾಡ್ತಾರೆ. ಓಕೆ, ನಮ್ಮ ಮಲೆನಾಡು ಸೈಡಲ್ಲಿ ಕೆಸುವಿನ ಸೊಪ್ಪಿನ ಬಗ್ಗೆ ಯಾರ್ಯಾರಿಗೆ ಗೊತ್ತಿದೆ ಅವರೆಲ್ಲ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಕೆಸುವಿನ ಸೊಪ್ಪಲ್ಲಿ ಪಲ್ಯ ಮಾತ್ರ ಅಲ್ಲ, ಏನೇನು ಮಾಡ್ತಾರಂತನೂ ಕೂಡ ತಿಳಿಸಿ.
ಇನ್ನೊಂದು ಮರಗೆಸು ಅಂತ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಮರಗೆಸು ಎಲ್ಲಾದರೂ ಸಿಕ್ಕಿದರೆ ಮರಗೆಸು ವಿಡಿಯೋ ಕೂಡ ಹಾಕ್ತೀನಿ. ಓಕೆ ಗಾಯ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಮಾಡೋದ್ರ ಜೊತೆಗೆ ನನ್ನ ದೀಪಕ್ ಕಳಸ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಕೂಡ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಸಿ ಯು.